ಶಿವಗಂಗಾ ಬಸವರಾಜ್ ಮಾತನಾಡಿದ್ದಾರೆ, ಹೈಕಮಾಂಡ್ ನಾಯಕರುಗಳು ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಯಾರು ಅನ್ನೋದು ಕ್ಲಿಯರ್ ಮಾಡಲಿ, ನಮ್ಮ ಶಾಸಕರಲ್ಲಿ ಸಾಕಷ್ಟು ಇದಿದೆ ಸಮಸ್ಯೆ ಅನ್ನೋ ಒಂದು ಮಾತುಗಳನ್ನು ಹೇಳಿರೋದು. ಅದೇ ಮಾತಿಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು ಹೈಕಮಾಂಡ್ ಇತ್ಯರ್ಥಪಡಿಸ್ತೀವಿ. ಇವತ್ತು ರಾಜಕೀಯ ಬೇಡ ಮಾತಾಡೋದ್ರಿಂದ ಡೆಲ್ಲಿಗೆ ಹೋಗ್ತಾರೆ ಸರ್. ಕೆಲವು ಶಾಸಕರನ್ನ ವಿದೇಶ ಕಳಿಸ್ತಾ ಇದಾರೆ, ಹಾಗೆ ಕೆಲವು ಗೋವಾಕ್ಕೆ ಹೋಗ್ತಾರೆ, ವಿದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಸರ್. ನನಗೆ ಗೊತ್ತಿಲ್ಲಪ್ಪ, ನಾನು ಯಾರಿಗೂ ಯಾವುದಕ್ಕೂ ಭಾಗಿಯಾಗಿಲ್ಲ, ನನಗೂ ನನ್ನ ಜೊತೆ ಯಾರು ಚರ್ಚೆ ಮಾಡಿಲ್ಲ. ಹೇಳಿ, ನಾಳೆ ಮಂಗಳೂರು ಹೋಗ್ತೀನಿ, ನಾಳಿದ್ದು ರಾಯಚೂರು, ಆಮೇಲೆ ಗದಗಲ್ಲ ಧಾರವಾಡ, ಬೆಣ್ಣೆಹಳ್ಳ, ಡೆಲ್ಲಿ ಹೋಗುವಾಗ ಶ್ರೀಧರ್ TP ಇಶ್ಯೂ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಮೈಸೂರಲ್ಲಿ ಸಿಕ್ಕಿದಾಗ ಕರೆದು ಮಾತನಾಡ್ತೀನಿ ಅಂತ ಹೇಳಿದ್ರು. ಅಧಿವೇಶನದ ಬಳಿಕ ಏನಾದ್ರು ನಿರೀಕ್ಷೆ ಇದೆಯಾ ಸರ್? ಅಧಿವೇಶನ ಮುಗ್ದಿದೆ ಈಗ, ಖರ್ಗೆ ಅವರು ಕರೆಸ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ನಿಮ್ಗೆ ತಿಳಿಸ್ಬಿಟ್ಟೆ ಹೋಗ್ತೀನಿ ನಾನು. ಮೌನ ಇತ್ತೀಚೆಗೆ ಮಾತಿಗಿಂತ ಮೌನನೇ ಜಾಸ್ತಿ ಆಯ್ತು ಸರ್. ನಿಮ್ ಬೆಂಬಲಿಗರಿಗಾದ್ರೆ ಏನ್ ಹೇಳಕ್ ಬಯಸ್ತೀರಾ ಸರ್? ಪದೇ ಪದೇ ಮಾತನಾಡ್ತಾ ಇದ್ದಾರೆ ಮಾಧ್ಯಮಗಳು. ಅಸೆಂಬ್ಲಿಲಿ ಹೇಳಿದ್ದೀನಲ್ಲ, ಅಲ್ಲಿ ವ್ಯಾಖ್ಯಾನಗಳು ಬೇರೆ ಬೇರೆ ತರನೂ ಆಗಿದೆ. 2028 ಏನಾಗುತ್ತೆ ವಾಲಿಬಾಲ್ ತುಂಬಾ ಚೆನ್ನಾಗಿ ಆಡ್ತೀವಿ. ಪೊಲಿಟಿಕಲಿ ವಾಲಿಬಾಲ್ ಯಾಕೋ ಈ ನಡುವೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ. ವಾಲಿಬಾಲ್ ನಾನು ಇದು ಸ್ಕೂಲಲ್ಲಿ ಇರುವಾಗ ಆಡ್ತಿದ್ದೆ ಅಪ್ಪ, ತುಂಬಾ ಚೆನ್ನಾಗಿ ಆಡ್ತೀವಿ. ವಾಲಿಬಾಲ್ ಆಡ್ತಿದ್ದೆ, ಕ್ರಾಸ್ ಕಂಟ್ರಿ ಓಡ್ತಿದ್ದೆ, ಜಾವ್ಲಿನ್ ಎಸಿತಿದ್ದೆ, ಕಬಡ್ಡಿ ಆಡ್ತಿದ್ದೆ, ಇಷ್ಟು ಆಡಿದ್ದೀನಿ. ತುಂಬಾ ಮತ್ತಿಲ್ಲ ವಾಲಿಬಾಲ್ ಇದು ಸರ್. ರಾಜನಗರ 5th ಬ್ಲಾಕ್ ಅಲ್ಲಿ ಸ್ಕೂಲಲ್ಲಿ ಆಡ್ತಿದ್ದೆ. ಈಗ ನಿಮ್ ಕೃಷ್ಣ ಮೇಲ್ದಂಡೆ ಯೋಜನೆ ಈ ಬಾರಿ ನೀವು ಬಜೆಟ್ ಅಲ್ಲಿ ತರಬೇಕು ಅಂತೀರಾ, ಫಂಡಿಂಗ್ ಏನ್ ಮಾಡ್ತೀವಿ ಸರ್? ಕೃಷ್ಣ ಪರಿಹಾರ ಕ್ಯಾಬಿನೆಟ್ ತೀರ್ಮಾನ ಆಗಿದೆಯಲ್ಲ ನೋಡಪ್ಪ, ನಾನು ಏನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಶುರು ಮಾಡಿದ್ದೀನಿ. ನನ್ನ ಈ 2.5 ವರ್ಷದ ಅವಧಿಯಲ್ಲಿ ಎಲ್ಲದಕ್ಕೂ ಕೂಡ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇಟ್ಟೆ ತೀರ್ಮಾನ ಮಾಡಿರೋದು. ಸುಮ್ಮನೆ ಬಂದು ಆಶ್ವಾಸನೆ ಮೇಲೆ ಯಾವ ಕಾರ್ಯಕ್ರಮ ಕೊಟ್ಟಿಲ್ಲ. ಸೊ ದಿಸ್ ವಿಲ್ ಬಿ ದಿ ಹಿಸ್ಟಾರಿಕ್ ಡಿಸಿಷನ್ ಫಾರ್ ಕರ್ನಾಟಕಕ್ಕೆ ಮತ್ತು ಬೆಂಗಳೂರು ನಗರಕ್ಕೆ. ಒಂದು ಐತಿಹಾಸಿಕವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದೆ. ನಿಮ್ಗೆ ಅದು ಇನ್ನೊಂದು 2-3 ವರ್ಷ ಆದಮೇಲೆ ಆ ಫಲ ಶುರು ಆದಕ್ಕೆ, ಕೆಲಸಗಳು ಶುರು ಆದಾಗ ನಿಮಗೆ ಅರ್ಥ ಆಗ್ತದೆ. ಆಕಾಂಕ್ಷಿಗಳು ಸಂಪುಟ ಪುನರ್ರಚನೆ ನಿರೀಕ್ಷೆಯಲ್ಲಿ ಕನಸು ನನಸಾಗುತ್ತಾ ಸರ್? ಅದು ಚೀಫ್ ಮಿನಿಸ್ಟರ್ ಮಾತ್ರ. ಅಧ್ಯಕ್ಷ ಇದ್ದೀರಿ ಸರ್, ನಾವು ತಮ್ಮ ಹತ್ರ ಸ್ವಲ್ಪ ಡಿಮ್ಯಾಂಡ್ಸ್ ಕೊಡುತ್ತಲ್ಲ. ಥ್ಯಾಂಕ್ ಯು. ಕ್ಯಾಬಿನೆಟ್ ಆಗಿ ಹೋಗ್ತೀನಿ ನಾನು. ಟ್ರಿಬ್ಯುನಲ್ ಮಾಡಕ್ಕೆ ಹೇಳಿದ್ದಾರೆ ಸರ್. ಇನಿಷಿಯೇಟ್ ಮಾಡಿಲ್ಲ ಅಂತ ಅಪ್ಲಿಕೇಶನ್ ಇದ್ದಾರೆ ಸರ್. ಮೀಡಿಯಾದಲ್ಲಿ ತುಂಬಾ ಎನ್ಕ್ರೋಚ್ಮೆಂಟ್ ಎಲ್ಲ ತಿರುವು ಮಾಡ್ತಿದ್ದಾರೆ. ಅದೆಲ್ಲ ಒಂದು ಆಡಿಟ್ ಏನಾದ್ರು ಆಗಿದೆ ಮಾಡ್ತಾ ಇದ್ದೀನಿ.